ಇನ್ನು ಮಲ್ಟಿಪ್ಲೆಕ್ಸ್ನ ಮಲತಾಯಿ ಧೋರಣೆಗೆ ಮರಿ ಟೈಗರ್ ಆಕ್ರೋಶವನ್ನ ಹೊರಗಾಕಿದ್ದಾರೆ. ವಿನೋದ್ ಪ್ರಭಾಕರ್ ಅವರ ಮಹದೇವ ಸಿನಿಮಾಗೆ ಸಂಕಷ್ಟ ಎದುರಾಗಿದೆ. ಕನ್ನಡ ಸಿನಿಮಾ ಚೆನ್ನಾಗಿದ್ರೂ ಕೂಡ ಶೋ ಕೊಡ್ತಾ ಇಲ್ಲ ಅನ್ನೋದಾಗಿ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಕನ್ನಡ ಸಿನಿಮಾ ಚೆನ್ನಾಗಿದ್ರೂ ಕೂಡ ಶೋ ಕೊಡ್ತಾ ಇಲ್ಲ. ಹಿಂದಿ ಸಿನಿಮಾಗಳಿಗೆ ಶೋ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಫಿಲ್ಮ್ ಚೇಂಬರ್ಗೆ ದೂರನ್ನ ನೀಡಿ ಮನವಿಯನ್ನ ಮಾಡಿದ್ದಾರೆ ನಟ ಪ್ರಭಾಕರ್ ಅವರು. 23 ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ಅಳ್ಳನ್ನ ತೋಡ್ಕೊಂಡಿದ್ದಾರೆ ವಿನೋದ್ ಪ್ರಭಾಕರ್. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಬಳಿಕ ಶೋ ಹೆಚ್ಚು ಮಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಕೆಲ ಮಲ್ಟಿಪ್ಲೆಕ್ಸ್ ನಲ್ಲಿ ಅಂದ್ರೆ ಬಹಳ ಪ್ರಮುಖವಾಗಿ ಸಂಜೆ ಪ್ರೈಮ್ ಟೈಮ್ಗೆ ಶೋನ ಕೊಡಿ ಅನ್ನೋದಾಗಿ ಮನವಿ ಮಾಡಿಕೊಂಡಿದೆ. ಈಗ ಚಿತ್ರತಂಡ ಮಹದೇವ ಸಿನಿಮಾ ರಿಲೀಸ್ ಆಗಿದೆ. ಆದ್ರೆ ಅದ್ಭುತವಾಗಿರುವಂತ ಕನ್ನಡ ಸಿನಿಮಾ ಇದ್ರೂ ಕೂಡ ಶೋ ಕೊಡ್ತಾ ಇಲ್ಲ. ಹಿಂದಿ ಸಿನಿಮಾಗಳಿಗೆ ಅತಿ ಹೆಚ್ಚು ಶೋ ಅನ್ನ ನೀಡಲಾಗ್ತಿದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಮಲತಾಯಿ ಧೋರಣೆ ಆಗ್ತಿದೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ. ಈ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ ಕನ್ನಡ ಫಿಲ್ಮ್ ಚೇಂಬರ್ಗೆ. ಸಮಸ್ಯೆ ಆಯ್ತು ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ. ಆ ಮೂಲಕವಾಗಿನೇ ನಮ್ಮ ಸಿನಿಮಾಕ್ಕೆ ಶೋ ಕೊಡುವಂತ ಕೆಲಸ ಮಾಡಿ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದೇನು ಹೊಸತಲ್ಲ. ಈ ಹಿಂದೆಲೂ ಕೂಡ ಕನ್ನಡ ಸಿನಿಮಾಕ್ಕಿಂತ ರಾಜ್ಯದಲ್ಲಿ ಹಿಂದಿ ಸಿನಿಮಾಕ್ಕೆ ಅತಿ ಹೆಚ್ಚು ಶೋಗಳನ್ನ ಕೊಡ್ಲಾಗ್ತಿತ್ತು. ಬೇಜಾರಾಗ್ತಿದೆ ಅಂದ್ರೆ ನಿನ್ನೆ ಹೋಗಿದ್ದಾರೆ ಅವ್ರು ಒಬ್ರು ನೋಡ್ಕೊಂಡ್ ಬಂದು ರೆಸ್ಪಾಂಡ್ ಮಾಡ್ಲಿ ಸರ್. ಕನ್ನಡ ಸಿನಿಮಾ ಸರ್, ಕಷ್ಟ ಬಿದ್ದು ಮಾಡಿರುತ್ತೆ. ನಿಮ್ಗೆ ಗೊತ್ತಿರುತ್ತೆ ರೆಸ್ಪಾನ್ಸ್ ಏನ್ ಬರ್ತಿದೆ ಅಂತ. ಎಷ್ಟು ಥಿಯೇಟರ್ಗಳು ಎಲ್ಲ ಬರ್ತಿದ್ದಾರೆ, ಎಷ್ಟೊಂದು ಜನ ಜೊತೆಗೆ ಬರ್ತಿದ್ದಾರೆ. ಥಿಯೇಟರ್ ಮುಚ್ಚಿರೋ ಥಿಯೇಟರ್ ಓಪನ್ ಮಾಡಿದ್ದಾರೆ ಈ ಸಿನಿಮಾಯಿಂದ. ಒಂದು 30 ಸಿನಿಮಾ ಥಿಯೇಟರ್ ಓಪನ್ ಆಗಿದ್ದಾರೆ ಸರ್. ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆ ಮೂಲೆಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಫುಲ್ ಆಗಿರ್ಬೇಕಂದ್ರೆ ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಬುಕಿಂಗ್ ಆಗ್ತಾ ಇದೆ ಸರ್. ನಿಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ನಿನ್ನೆ ಹೋಗಿದ್ದಾರೆ ಅವ್ರು ಒಬ್ರು ನೋಡ್ಕೊಂಡ್ ಬಂದು ನೀವು ಶೋನೆ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ನೋಡ್ತಾರೆ ಎಷ್ಟು ಜನ ಸುದ್ದಿಯ ಗಮನಿಸ್ತಾ ಇದ್ದೇವೆ. ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಜೊತೆ ಮರಿ ಟೈಗರ್ ಅಂತಾನೆ ಕರೆಸ್ಕೊಳ್ಳುವಂತಹ ವಿನೋದ್ ಪ್ರಭಾಕರ್ ಅವರು ದೂರು ಕೊಡ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ. ಎಷ್ಟು ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ, ಆದರೆ ಕರ್ನಾಟಕದಲ್ಲಿ ಮತ್ತೆ ಸಿನಿಮಾವನ್ನ ನೋಡಿ ಅವ್ರ ಫ್ಯಾಮಿಲಿ ಜೊತೆ ಯಾರಾದರೂ ಹೋಗಬೇಕು ಅಂತಂದ್ರೆ ಶೋಗಳೇ ಇಲ್ಲ. ಬೇರೆ ಭಾಷೆಗಳಿಗೆ, ಅದರಲ್ಲೂ ಕೂಡ ಹಿಂದಿ ಸಿನಿಮಾಗಳಿಗೆ ಅತಿ ಹೆಚ್ಚು ಶೋಗಳನ್ನ ನೀಡಲಾಗ್ತಿದೆ ಮಲ್ಟಿಪ್ಲೆಕ್ಸ್ ಅಲ್ಲಿ. ಕನ್ನಡ ಸಿನಿಮಾಗೆ ಹಿಂಗಾದ್ರೆ ಹೆಂಗೆ, ಯಾವ ರೀತಿಯಾಗಿ ಸಿನಿಮಾ ಮಾಡೋದು ಅನ್ನೋದಾಗಿ ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ. ಈ ಮೂಲಕವಾಗಿ ಮತ್ತಷ್ಟು ನಮ್ಮ ಸಿನಿಮಾಗೆ ಶೋಗಳಿಗೆ ಅವಕಾಶವನ್ನ ಕೊಡಿ. ಸಂಜೆ ಪ್ರೈಮ್ ಟೈಮ್ಗೆ ಅಂದ್ರೆ ಸುಮಾರು ಒಂದು 7 ಗಂಟೆಗೆ 10 ಗಂಟೆ ಶೋ ಇರ್ಬೋದು ಸಂಜೆ ಮೇಲೆ, ಯಾಕಂದ್ರೆ ಜನ ಹೆಚ್ಚು ನೋಡಕ್ ಬರ್ತಾರೆ, ವೀಕೆಂಡ್ ಸಮಯ ಬೇರೆ. ಆ ನಿಟ್ಟಿನಲ್ಲಿ ಸದ್ಯ ಈಗ ಶೋ ಹೆಚ್ಚು ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ.